ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸ್ಆಪ್ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಪ್ರತಿನಿತ್ಯವೂ 7:30ರಿಂದ 8:30ರವರೆಗೂ ನಡೆಯುವಂತಹ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ, ಮಂಗಳವಾರ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ, ಏನೇ ಪರಿಸ್ಥಿತಿ ಇದ್ದರೂ, ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಇದನ್ನ ಹೇಳುವುದು ಅಥವಾ ಕೇಳಿಸಿಕೊಳ್ಳುವುದು ಸುಲಭ, ಆದರೆ ಆ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ನಾವು ಕೆಲವೊಮ್ಮೆ ಈ ಕಾರ್ಯಗಳನ್ನ, ಪ್ರಾರ್ಥನೆಯನ್ನ, ದೇವರ ಮೇಲೆ ನಂಬಿಕೆಯನ್ನ ಇಡದೇ ಇರುವಂಥದ್ದೇ ಎಷ್ಟೋ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗದೇ ಇರೋದಕ್ಕೆ ಕಾರಣವಾಗಿದೆ. ಈ ಸಂದೇಶನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ದಿನದಲ್ಲಿ ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ದರೂ ಸಹ ನಾವು ದೇವರ ಬಳಿ ಪ್ರಾರ್ಥಿಸಬೇಕು, ದೇವರನ್ನ ನಂಬಿಕೊಳ್ಬೇಕು. ದೇವರನ್ನ ಹುಡುಕುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ಯಾಕೆಂದ್ರೆ ಪ್ರಾರ್ಥನೆಯು ನಮ್ಮ ಪರಿಸ್ಥಿತಿಯನ್ನ ಬದಲಾಯಿಸುವಂತದ್ದಾಗಿದೆ. ಪ್ರಾರ್ಥನೆಯು ನಮ್ಮ ಸ್ಥಿತಿಯನ್ನ ಬದಲಾಯಿಸುವಂತದ್ದಾಗಿದೆ. ಉದಾಹರಣೆಯಾಗಿ ನೋಡುವುದಾದ್ರೆ, ಸತ್ಯವೇದದಲ್ಲಿ ಅನೇಕ ಭಕ್ತರನ್ನ ನಾವು ಕಾಣಲ್ಪಡ್ತೇವೆ. ಎಲಿಯನ ಜೀವಿತದಲ್ಲಿ ಒಂದು ಸವಾಲನ್ನ ಆತನು ಸಂಧಿಸುವಾಗ, ಆತನು ಪ್ರಾರ್ಥಿಸಿದಾಗ ದೇವರು ಪರಲೋಕದಿಂದ ಬೆಂಕಿಯನ್ನ ಕಳಿಸುವುದನ್ನ ನಾವು ನೋಡ್ತೇವೆ. ಆತನ ಪರಿಸ್ಥಿತಿಯಲ್ಲಿ ತುಂಬಾ ಕಠಿಣವಾಗಿರ್ತದೆ. ಕಠಿಣವಾಗಿರುವುದನ್ನು ನೋಡುವುದಾದ್ರೆ, ಯಾರು ಕೂಡ ಆತನ ಪಕ್ಷದಲ್ಲಿಲ್ಲ. ಆತನಿಗೆ ವಿರುದ್ಧವಾಗಿ ರಾಜನು ಕೂಡ ಇದ್ದಾನೆ. ಯಹೂದ್ಯದ ಅರಸನಾದಂತಹ ರಾಜನು ಈ ಒಂದು ಎಲಿಯನ ವಿರುದ್ಧವಾಗಿ ನಿಂತುಕೊಂಡಿದ್ದಾನೆ. ಆದರೆ ಎಲಿಯನು ಮಾತ್ರ ಪ್ರಾರ್ಥನೆ ಮಾಡುವುದನ್ನ ಆರಿಸಿಕೊಳ್ತಾ ಇದ್ದಾನೆ. ತನ್ನ ಪರಿಸ್ಥಿತಿಯನ್ನು ನೋಡ್ತಾ ಇಲ್ಲ, ತನ್ನ ಸುತ್ತಮುತ್ತಲಿರುವಂತಹ ಸ್ಥಿತಿಯನ್ನ ನೋಡದೆ ದೇವರನ್ನ ದೃಷ್ಟಿಸ್ತಾ ಇದ್ದಾನೆ. ನೋಡಿ, ಎಲಿಯನ ಪರಿಸ್ಥಿತಿಯಲ್ಲಿ ನಾವು ಕೂಡ ಅನೇಕ ಸಮಯದಲ್ಲಿ ಹಾದು ಹೋಗಬಹುದು. ಆತನ ಪರಿಸ್ಥಿತಿ ಹೇಗಿದೆ ಎಂದು ನೀವು ನೋಡುವುದಾದ್ರೆ, 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ನೀವು ಓದುವಾಗ ಅವನ ಪರಿಸ್ಥಿತಿ ನಿಮಗೆ ಗೊತ್ತಾಗ್ತದೆ. 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳುವಾಗ ಇಲ್ಲಿ ಗೊತ್ತಾಗ್ತದೆ, ಯೆಹೋವನ ಪ್ರವಾದಿಗಳಲ್ಲಿ ನಾನು ಒಬ್ಬನೇ ಉಳಿದಿದ್ದೇನೆ, ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಇವನ ಜೀವಿತದಲ್ಲಿ ನೋಡುವಾಗ ಇವನೊಬ್ಬನೇ ಉಳಿದಿದ್ದಾನೆ. ಇವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರೂ ಇಲ್ಲ. ಆದರೂ ಕೂಡ ಈ ಸಮಯದಲ್ಲಿ ಅವನು ಆರಿಸಿಕೊಳ್ತಾ ಇರೋದು ಯಾವುದಂದ್ರೆ ಪ್ರಾರ್ಥನೆ ಆಗಿದೆ. ಆತನು ತನ್ನನ್ನು ತಾನು ಹೆಚ್ಚಿಸಿಕೊಳ್ತಾ ಇಲ್ಲ. ನಾನೊಬ್ಬ ಪ್ರವಾದಿ ಆಗಿದ್ದೇನೆ, ನನಗೆ ದೇವರು ಎಲ್ಲವನ್ನ ತಿಳಿಸ್ತಾರೆ, ನಾನು ದೇವರ ಪ್ರವಾದಿ ಎಂದು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳದೆ ದೇವರ ಮುಂದೆ ಪ್ರಾರ್ಥನೆಯನ್ನು ಆರಿಸಿಕೊಳ್ತಾ ಇದ್ದೇನೆ. ತನ್ನ ಕಠಿಣವಾದ ಪರಿಸ್ಥಿತಿಯನ್ನ ದೇವರ ಮುಂದೆ ತೋರಿಸ್ತಾ ಇದ್ದಾನೆ, ದೇವರಿಗೆ ತಿಳಿಯಪಡಿಸ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ನೀವು ದೇವರನ್ನ ಪ್ರಾರ್ಥಿಸುವುದಾದರೆ, ಎಲಿಯನ ಪರಿಸ್ಥಿತಿ ಬದಲಾದ ಹಾಗೆ ನಿಮ್ಮ ಪರಿಸ್ಥಿತಿಯು ಬದಲಾವಣೆ ಆಗುವುದನ್ನು ಕಾಣಲ್ಪಡ್ತೇವೆ. 450 ಮಂದಿ ಎಲಿಯನಿಗೆ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ. ಅವನ ಜೊತೆ ಅರಸನು ಕೂಡ ಈ ಎಲಿಯನಿಗೆ ವಿರುದ್ಧವಾಗಿ, ಯೆಜಬೇಲಳು ಕೂಡ ಎಲಿಯನಿಗೆ ವಿರುದ್ಧವಾಗಿ ನಿಂತುಕೊಂಡಿರುವುದನ್ನು ಕಾಣ್ತೇವೆ. ಆದರೆ ನಾವು 1 ಅರಸುಗಳ ಪುಸ್ತಕ 8ನೇ ಅಧ್ಯಾಯ 37ನೇ ವಚನ ಓದುವಾಗ, ಈ ಹೊತ್ತು ತೋರಿಸಿಕೊಡು, ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನ ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನ ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತ್ತು. ನಿಮ್ಮ ಕಠಿಣವಾದ ಪರಿಸ್ಥಿತಿಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನೀವು ಮಾತ್ರ ಅಲ್ಲ, ನಿಮ್ಮ ಪರಿಸ್ಥಿತಿ ಮಾತ್ರ ಅಲ್ಲ ಬದಲಾಗುವುದು, ನಿಮ್ಮ ಸುತ್ತಲಿರುವ ಜನರು ನಿನ್ನ ದೇವರನ್ನ ಆರಾಧಿಸಲು, ನಿಮ್ಮ ದೇವರನ್ನ ನಾಮವನ್ನ ಮಹಿಮೆ ಪಡಿಸಲು ಅದು ಸಾಧ್ಯವಾಗ್ತದೆ. ಎಲಿಯನು ಪ್ರಾರ್ಥನೆ ಮಾಡಿದಾಗ ದೇವರು ಆ ಪ್ರಾರ್ಥನೆಗೆ ಕಿವಿಗೊಟ್ಟು ಅವನ ಸ್ಥಿತಿಯನ್ನು ಬದಲಿಸಿದಾಗ, ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟಾಗ
ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಂದು ಆ ಮಾಂಸವನ್ನ ಕಟ್ಟಿಗೆ ಕಲ್ಲು ಮಣ್ಣು ಎಲ್ಲವನ್ನ ದಹಿಸಿ ಬಿಟ್ಟಾಗ ಅಲ್ಲಿದ್ದಂಥ ಜನರೆಲ್ಲರೂ ಅದನ್ನು ಕಂಡು ಬೋರಲು ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರೆಂದು ಕೂಗುವುದನ್ನು ನೋಡ್ತೇವೆ. ನೀವು ನಿಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ಅವಿಶ್ವಾಸಿಗಳ ಹಾಗೆ ನಡ್ಕೊಳ್ಳದೆ, ಅಪನಂಬಿಕೆ ಉಳ್ಳವರಾಗಿ ನಡ್ಕೊಳ್ಳದೆ, ಎಲಿಯನ ಹಾಗೆ ಪ್ರಾರ್ಥನೆ ಮಾಡಿ. ಯಾಕೋಬನ ಪತ್ರಿಕೆಯಲ್ಲಿ ಕಾಣಲ್ಪಡ್ತೇವೆ, ಯಾಕೋಬನೊಬ್ಬ ಪ್ರಾರ್ಥನಾ ವೀರನಾಗಿದ್ದಾನೆ. ಅವನು ಈ ರೀತಿಯಾಗಿ ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ವಾಕ್ಯವನ್ನು ಬರೆಯುವುದನ್ನು ನಾವು ಕಾಣಲ್ಪಡ್ತಾ ಇದ್ದೇವೆ. ಎಲಿಯನ್ನು ಕೂಡ ನಮ್ಮಂಥ ಸ್ವಭಾವ ಉಳ್ಳವನೇ, ಆದರೆ ಅವನು ಪ್ರಾರ್ಥನೆ ಮಾಡಿದಾಗ 3 ವರ್ಷ ಮಳೆ ಬರಲಿಲ್ಲ. ನಂತರ ಅವನು ಪ್ರಾರ್ಥನೆ ಮಾಡಿದಾಗ ಮಳೆ ಬರುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗಾದರೆ ಪ್ರಾರ್ಥನೆ ಎಂಬುವಂಥದ್ದು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿದೆ. ಅದು ಎಷ್ಟೇ ಕಠಿಣವಾಗಿರಲಿ. ಇಲ್ಲಿ ಅರಸನು ವಿರುದ್ಧವಾಗಿದ್ದಾನೆ, ಇವನಿಗೆ ಸಪೋರ್ಟ್ ಮಾಡಲಿಕ್ಕೆ ಯಾರೂ ಇಲ್ಲ. ಕಠಿಣವಾದ ಪರಿಸ್ಥಿತಿ, ಅರಸನಿಗೆ ಸವಾಲು ಹಾಕುವುದಂದ್ರೆ ಎಷ್ಟು ಕಠಿಣವಾದಂಥ ಒಂದು ಕೆಲಸವಾಗಿದೆ. ಆದರೆ ದೇವರನ್ನ ಪ್ರಾರ್ಥಿಸುವಾಗ ನಾವು ನಮ್ಮ ಯಾರ ಮುಂದೆ ನಿಂತಿದ್ದೇವೆ, ನಮ್ಮ ಶತ್ರು ಯಾರಾಗಿದ್ದಾನೆ, ನಮ್ಮ ಮುಂದೆ ಎಷ್ಟೇ ಬಲಿಷ್ಠನಾದ ವ್ಯಕ್ತಿ ಆಗಿದ್ರೂ ಕೂಡ ಪ್ರಾರ್ಥನೆಯು ಆ ವ್ಯಕ್ತಿಯನ್ನು ಕೂಡ ಬದಲಿಸುವಂಥದ್ದಾಗಿದೆ. ಇಲ್ಲಿ ಎಲಿಯನ ಪ್ರಾರ್ಥನೆಯನ್ನು ಕೇಳಿ ಬೆಂಕಿ ಬಂದು ಆ ಯಜ್ಞವನ್ನು ಸುಟ್ಟಾಗ ಸುತ್ತಲಿದ್ದೆಲ್ಲ ಜನರು ಕೂಡ ದೇವರನ್ನೇ ಯೆಹೋವನೇ ದೇವರು ಎಂದು ಅರಿಕೆ ಮಾಡಿದರು. ನೀವು ನಿಮ್ಮ ಪರಿಸ್ಥಿತಿಗಳಲ್ಲಿ, ನಿಮ್ಮ ವೇದನೆಯಲ್ಲಿ, ಕಷ್ಟದಲ್ಲಿ, ಹೋರಾಟದಲ್ಲಿ, ರೋಗದಲ್ಲಿ, ಕಠಿಣವಾದಂಥ ಒಂದು ಶೋಧನೆಯಲ್ಲಿ ಹಾದು ಹೋಗುವಾಗ ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆಯು ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸುವುದು ಮಾತ್ರ ಅಲ್ಲ, ನಿಮ್ಮ ಸುತ್ತಲಿರುವ ಜನರು ಯೇಸು ಕ್ರಿಸ್ತನೇ ದೇವರೆಂದು ಸಾಕ್ಷಿ ಹೇಳುವ ಹಾಗೆ, ಯೇಸು ಕ್ರಿಸ್ತನೇ ದೇವರೆಂದು ಅರಿಕೆ ಮಾಡುವ ಹಾಗೆ ನಿಮ್ಮ ಜೀವಿತದ ಮೂಲಕ ದೇವರು ಕಾರ್ಯ ಮಾಡ್ತಾರೆ. ಯಾವಾಗ ಅಂದರೆ ನಾವು ಪ್ರಾರ್ಥಿಸುವಾಗ. ಪರಿಸ್ಥಿತಿಗಳು ಬರ್ತದೆ, ಎಷ್ಟೋ ಸಮಯದಲ್ಲಿ ಏನು ಮಾಡಿದರೂ ಕೂಡ ಎಲ್ಲ ಬಾಗಿಲು ಮುಚ್ಚಿದಂತೆ ನಿಮಗೆ ಭಾಸವಾಗಬಹುದು, ಮುಚ್ಚಿದಂತೆ ನಿಮಗೆ ಕಾಣಿಸಲ್ಪಡಬಹುದು. ಆದರೆ ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಪರಲೋಕ ದ್ವಾರವನ್ನು ತೆರೆದು ತನ್ನ ಜ್ಞಾನವನ್ನು, ತನ್ನ ಸಮಾಧಾನವನ್ನು, ತನ್ನ ಧೈರ್ಯವನ್ನು, ನಿಮಗೆ ಬೇಕಾದ ಆಶೀರ್ವಾದವನ್ನು ಆತನು ಕೊಡುವಾತನಾಗಿದ್ದಾನೆ. ಇವತ್ತು ನೀವು ಅನೇಕರು ನೋವಿನಲ್ಲಿ, ಕಣ್ಣೀರಿನಲ್ಲಿ, ಪ್ರಯಾಸದಲ್ಲಿ ಹಾದು ಹೋಗ್ತಾ ಇರ್ಬೋದು. ನನ್ನ ಕಠಿಣವಾದ ಪರಿಸ್ಥಿತಿ ಇದೆ, ನಿಮ್ಮ ಪ್ರೀತಿ ಪಾತ್ರನ ಕಳ್ಕೊಂಡಿರಬಹುದು, ನೀವು ಹೆಚ್ಚು ನಿರೀಕ್ಷಿಸಿದ ವಿಷಯಗಳು ನಿಮ್ಮ ಜೀವಿತದಲ್ಲಿ ಸಿಗದೇ ಇರಬಹುದು. ಆದರೆ ಪ್ರಾರ್ಥನೆ ಮಾಡಿ, ದೇವರು ಖಂಡಿತವಾಗಿಯೂ ನೀವು ಕಳಕೊಂಡಿದ್ದನ್ನು ದುಪ್ಪಟ್ಟಾಗಿ ಆಶೀರ್ವದಿಸಿ ಕೊಡುವಾತನಾಗಿದ್ದಾನೆ. ಸತ್ಯವೇದದಲ್ಲಿ ಕಾಣಲ್ಪಡ್ತೇವೆ ರಕ್ತ ಕುಸುಮ ರೋಗಿಯನ್ನ. ಆಕೆ 12 ವರ್ಷದಿಂದ ತನ್ನ ಶರೀರದಲ್ಲಿದ್ದಂತಹ ರಕ್ತವೆಲ್ಲ ಹೋಗಿ, ಹಾಗೆ ತನ್ನ ಬಳಿಯಲ್ಲಿದ್ದ ಆಸ್ತಿ, ಅಂತಸ್ತು, ಹಣ ಎಲ್ಲ ಕೊಟ್ಟರೂ ಕೂಡ ಆಕೆ ಶರೀರದಲ್ಲಿದ್ದಂಥ ಆ ಒಂದು ಕಾಯಿಲೆ, ಆ ಒಂದು ಬಲಹೀನತೆ ಆಕೆಗೆ ಬಿಡುಗಡೆ ಆಗಲಿಲ್ಲ, ಸ್ವಸ್ಥತೆ ಆಗಲಿಲ್ಲ. ಆದರೆ ಯೇಸು ಕ್ರಿಸ್ತನ ಒಂದು ಬಟ್ಟೆಯ ತುಂಡನ್ನು ಆಕೆ ಮುಟ್ಟಿದಳು. ಆಕೆಯಲ್ಲಿದ್ದ ನಂಬಿಕೆ, ಆಕೆಯ ಪರಿಸ್ಥಿತಿ ಎಷ್ಟಾಗಿರ್ಬೋದು, ಎಲ್ಲರೂ ಕೈ ಬಿಟ್ಟಿದ್ರು. ಯಾರು ಕೂಡ ಆಕೆನ ಕೈ ಹಿಡಿಯುವಂತಹ ಒಂದು ಸನ್ನಿವೇಶ ಇರಲಿಲ್ಲ. ಎಲ್ಲ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಎಷ್ಟು ವೈದ್ಯರು ತನ್ನಲ್ಲಿರುವುದನ್ನೆಲ್ಲ ಕಳಕೊಂಡಳು ಎಂದು ದೇವರ ವಾಕ್ಯ ಹೇಳಲ್ಪಡ್ತದೆ. ತನ್ನಲ್ಲಿರುವುದೆಲ್ಲ ಕಳಕೊಂಡರು, ಎಲ್ಲ ಮುಗಿದಿದ್ರು ಕೂಡ ತನ್ನ ಪರಿಸ್ಥಿತಿ ಕಠಿಣವಾಗಿರುವಂಥ ಸಮಯದಲ್ಲಿ ಯೇಸುವನ್ನ ಹುಡುಕ್ತಾ ಇದ್ದಾಳೆ. ಯೇಸುವನ್ನ ಹುಡುಕಿ ಆತನ ಬಟ್ಟೆಯ ತುದಿಯನ್ನು ಮುಟ್ಟುವಾಗ ಆಕೆ ಸ್ವಸ್ಥಗೊಂಡಳು. ನಾವಿವತ್ತು ಯಾರನ್ನ ಹುಡುಕ್ತಾ ಇದ್ದೇವೆ? ನಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡುವುದು ಎಂದು ಹೇಳುವುದಾದರೆ ದೇವರನ್ನ ಹುಡುಕುವುದು, ದೇವರನ್ನ ನಿರೀಕ್ಷಿಸುವುದು, ದೇವರ ಮೇಲೆ ನಂಬಿಕೆ ಇಡುವುದು ಎಂದು ಅರ್ಥವಾಗಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ ಎಂಬ ನಂಬಿಕೆ ಮೂಲಕವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗಾದರೆ ಆ ಪ್ರಾರ್ಥನೆಯನ್ನ ನೀವು ಕಠಿಣ ಸಮಯದಲ್ಲಿ ಮಾಡದೇ ಇದ್ದರೆ ಹೇಗೆ ನಿಮ್ಮ ಪರಿಸ್ಥಿತಿಗಳು ಬದಲಾಗ್ತದೆ? ಆ ಸ್ತ್ರೀಯು ತನ್ನ ಕಠಿಣ ಪರಿಸ್ಥಿತಿಯಲ್ಲಿ ಅವಮಾನದ ಮಾತುಗಳನ್ನು ಕೇಳಿರ್ಬೋದು, ಚುಚ್ಚು ಮಾತುಗಳನ್ನು, ಅನೇಕರು ಆಕೆಯನ್ನು ಸೇರಿಸಿಕೊಳ್ಳದೇ ಇರಬಹುದು. ಆಗಿನ ಕಾಲದ ಪರಿಸ್ಥಿತಿಗಳನ್ನು ನೋಡುವಾಗ ಅನೇಕ ಸಂಪ್ರದಾಯಗಳು, ಅನೇಕ ವಿಧವಾದಂತಹ ಆಚಾರಗಳು ಇದ್ದಂತಹ ಕಾಲಘಟ್ಟವು ಅದಾಗಿತ್ತು. ಆಗ ಯಾರು ಕೂಡ ಆಕೆಯನ್ನು ಪ್ರೀತಿಸೋರಿರಲಿಲ್ಲ. ಆದರೆ ಆಕೆ ಮಾತ್ರ ಯೇಸುವನ ತನ್ನ ಪರಿಸ್ಥಿತಿಯಲ್ಲಿ ಹುಡುಕಿದಳು. ನೀವು ಯೇಸುವನ್ನು ಹುಡುಕ್ತಾ ಇದ್ದೀರಾ? ನಿಮ್ಮ ಹಣವನ್ನು ಹುಡುಕ್ತಾ ಇದ್ದೀರಾ? ಸ್ನೇಹಿತರನ್ನು ಹುಡುಕ್ತಾ ಇದ್ದೀರಾ? ನಿಮ್ಮ ಪ್ರೀತಿ ಪಾತ್ರರನ್ನು, ನನಗೆ ಪ್ರೀತಿಸ್ತಾ ಇದ್ದೇನೆ, ನನ್ನ ಪ್ರೀತಿಸೋರು ತುಂಬ ಜನ ಇದ್ದಾರೆ ಎಂದು ಮನುಷ್ಯರನ್ನು ಹುಡುಕಬೇಡಿ. ಯಾಕೆಂದರೆ ಮನುಷ್ಯನನ್ನು ಹುಡುಕುವಾಗ ಮನುಷ್ಯನು ಸಹಾಯ ಮಾಡಲು ಶಕ್ತನಲ್ಲ ಎಂದು ವಾಕ್ಯ ಹೇಳುತ್ತದೆ.
ನೀವು ದೇವರನ್ನ ಹುಡುಕಿರಿ. ಯೇಸುವನ್ನ ಹುಡುಕಿದಂತ ಆ ರಕ್ತ ಕುಸುಮ ರೋಗಿಯು ಬಿಡುಗಡೆನ ಕಂಡುಕೊಂಡಳು. ಇವತ್ತು ನೀವು ರೋಗದ ಹಾಸಿಗೆ ಮೇಲೆ ಇರಬಹುದು, ವೇದನೆಯಲ್ಲಿ ಹಾದು ಹೋಗ್ತಾ ಇರಬಹುದು, ಕಣ್ಣೀರು ಪ್ರಯಾಸಗಳಲ್ಲಿ ಹಾದು ಹೋಗ್ತಾ ಇರಬಹುದು. ನನ್ನ ಪರಿಸ್ಥಿತಿ ಇಷ್ಟೇನಾ? ನನ್ನ ಜೀವಿತ ಮುಗಿದೋಯ್ತಾ? ಇಲ್ಲಿಗೆ ನನ್ನ ಜೀವಿತ ಅಂತ್ಯವಾಗ್ತದ? ನನಗಿನ್ನು ಮುಂದೆ ಭವಿಷ್ಯವಿಲ್ಲವಾ ಎಂಬ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಯೇಸುವನ ನಂಬಿರಿ, ಯೇಸುವನ ಹುಡುಕಿರಿ, ಪ್ರಾರ್ಥಿಸಿರಿ. ಆತನು ನಿಮ್ಮನ್ನ ಬಿಡುಗಡೆ ಮಾಡುವ ಆತನಾಗಿದ್ದಾನೆ. ಯಾಕೆಂದ್ರೆ 2026 ವರ್ಷಗಳ ಹಿಂದೆ ಕರ್ತನಾಗಿರುವ ಯೇಸು ತಾನು ಮನುಷ್ಯನಾಗಿ ಬಂದು ನನ್ನ ನಿಮ್ಮ ಪಾಪಕ್ಕೋಸ್ಕರವಾಗಿ ತಾನು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ. 8ನೇ ಅಧ್ಯಾಯ 31ನೇ ವಚನವನ್ನು ಓದಿಕೊಳ್ಳುವುದಾದ್ರೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ? ನೋಡಿ, ದೇವರ ವಾಕ್ಯ ಹೇಳ್ತಿದೆ, ಮಗನನ್ನೇ ಕೊಟ್ಟ ಮೇಲೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೆ ಮಗನನ್ನೇ ಕೊಟ್ಟ ಮೇಲೆ, ಸ್ವಂತ ಮಗನನ್ನ ನಮಗೋಸ್ಕರ ಕೊಟ್ಟ ಮೇಲೆ, ಸ್ವಂತ ಮಗನ ಪ್ರಾಣವನ್ನ ಉಳಿಸಿಕೊಳ್ಳದೆ ಇದ್ದ ಮೇಲೆ, ಯೇಸು ಸ್ವಾಮಿಯ ತಾನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳದೆ ನಮಗೋಸ್ಕರ ತನ್ನ ರಕ್ತವನ್ನ ಕೊಟ್ಟು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಪ್ರಾಣ ಕೊಟ್ಟ ದೇವರು ಸಮಸ್ತವನ್ನ ಕೊಡುವಾತನಾಗಿದ್ದಾನೆ. ಈ ವಿಷಯದ ಮೇಲೆ ನೀವು ನಂಬಿಕೆ ಇಡಿರಿ. ನಿಮ್ಮ ಪರಿಸ್ಥಿತಿಗಳು ಕಠಿಣವಾಗುವಾಗ ದೇವರನ್ನ ಪ್ರಾರ್ಥಿಸಿರಿ. ಮನುಷ್ಯನ ಸಹಾಯ, ಹಾಗೆ ನಿಮ್ಮ ಜ್ಞಾನ, ನಿಮ್ಮ ಸಾಮರ್ಥ್ಯ, ಸ್ವಬುದ್ಧಿಯ ಮೇಲೆ, ಹಣದ ಮೇಲೆ, ಜನಬಲದ ಮೇಲೆ ಆಧಾರಗೊಳ್ಳದೆ ದೇವ ಬಲದ ಮೇಲೆ ಆಧಾರಗೊಳ್ಳಿರಿ. ಯಾಕೆಂದ್ರೆ ನಿಮ್ಮನ್ನ ಪ್ರೀತಿಸಿ ತನ್ನ ಪ್ರಾಣವನ್ನ ಕೊಟ್ಟು ಆರಿಸಿಕೊಂಡಿದ್ದಾನೆ. ಅಂತ ಯೇಸುವಿನ ಬಳಿಯಲ್ಲಿ ನಿಮ್ಮ ಕಠಿಣ ಪರಿಸ್ಥಿತಿಗಳಲ್ಲಿ ನೀವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ನಿಮ್ಮ ಪರಿಸ್ಥಿತಿಗಳನ್ನು ಆತನು ಬದಲಿಸುವ ಆತನಾಗಿದ್ದಾನೆ. ಕಾನಾನ್ ಸ್ತ್ರೀಯನ್ನ ನೋಡ್ತೇವೆ, ಆಕೆ ಯೇಸುವನ್ನ ಹುಡುಕಿಕೊಂಡು ಬರ್ತಾಳೆ. ಯೇಸುವನ್ನ ಹುಡುಕಿಕೊಂಡು ಬರುವ ಸಮಯದಲ್ಲಿ ಸ್ವಾಮಿ ಆಕೆಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಆದರೂ ಕೂಡ ಆಕೆ ಬಿಡದೆ, ಬೇಸರಗೊಳ್ಳದೆ ಆತನ ಹಿಂದೆ ಹೋಗಿ ತನ್ನ ಈ ಕಠಿಣ ಪರಿಸ್ಥಿತಿಯಿಂದ, ನನ್ನ ಮಗಳಿಗಿರುವಂಥ ಈ ರೋಗದಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸುವಿಗೆ ಮಾತ್ರ, ಈ ನನ್ನ ಪರಿಸ್ಥಿತಿ ಬದಲಾವಣೆ ಆಗಲಿಕ್ಕೆ ಯೇಸುವಿನಿಂದ ಮಾತ್ರ ಎಂದು ನಂಬಿ ಆಕೆ ಆತನ ಹಿಂದೆ ಹೋಗಿ ಬೇಡಿಕೊಂಡು ಸ್ವಸ್ಥತೆಯನ್ನು ಪಡ್ಕೊಂಡಳು, ಬಿಡುಗಡೆಯನ್ನು ಪಡ್ಕೊಂಡಳು. ನಾವು ಅಷ್ಟೇ ಆತನನ್ನು ಹುಡುಕಬೇಕು. ಮನಪೂರ್ವಕವಾಗಿ ಹುಡುಕಿದರೆ, ನೀವು ನನ್ನನ್ನು ಮನಪೂರ್ವಕವಾಗಿ ಹುಡುಕಿದರೆ ನಾನು ನಿಮಗೆ ಸಿಕ್ಕುವೆನು, ನೀವು ನನ್ನನ್ನು ಕಂಡುಕೊಳ್ಳುವಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ದೇವರನ್ನ, ಯೇಸು ಕ್ರಿಸ್ತನನ್ನ ನಿಮ್ಮ ಮನಸ್ಸಾರೆ ನೀವು ಹುಡುಕುವುದಾದ್ರೆ, ಮನಸ್ಸಾರೆ ಆತನಿಗೆ ಬಳಿಯಲ್ಲಿ ಪ್ರಾರ್ಥಿಸುವುದಾದ್ರೆ, ಯಾರಾದರೂ ಮೊದಲನೇ ಬಾರಿ ಯೇಸು ಕ್ರಿಸ್ತನ ಬಳಿಯಲ್ಲಿ ನೀವು ಕೇಳ್ತಾ ಇರುವುದಾದ್ರೆ, ನೀವು ಮನಸ್ಸಾರೆ ಆತನನ್ನು ಹುಡುಕಿ ನೀವು ಪ್ರಾರ್ಥಿಸುವುದಾದ್ರೆ, ನಿಮ್ಮ ಕಠಿಣ ಪರಿಸ್ಥಿತಿಯನ್ನು, ಕಣ್ಣೀರಿನ ಪರಿಸ್ಥಿತಿಯನ್ನು, ಸಾಲದ ಪರಿಸ್ಥಿತಿಯನ್ನು, ರೋಗದ ಪರಿಸ್ಥಿತಿಯನ್ನು, ವೇದನೆಯ ಪರಿಸ್ಥಿತಿಯನ್ನು, ಮುರಿದ ಮನಸ್ಸುಳ್ಳವರಾಗಿ ಖಿನ್ನತೆಯಲ್ಲಿರುವ ಪರಿಸ್ಥಿತಿಯನ್ನ ಬದಲಿಸ್ತಾರೆ. ಒಬ್ಬೊಂಟಿಗರಾಗಿರುವ ಪರಿಸ್ಥಿತಿಯನ್ನ ಆತನು ಬದಲಿಸಲು ಶಕ್ತನಾಗಿದ್ದಾನೆ. ನಿನ್ನ ಕುಟುಂಬವನ್ನ ಬದಲಿಸಲು ಯೇಸುವಿನಿಂದ ಸಾಧ್ಯ ಉಂಟು. ಯೋಬನ ಜೀವಿತದಲ್ಲಿ ಕಾಣ್ತೇವೆ, ತನ್ನಲ್ಲಿದ್ದಂಥ ಎಲ್ಲವನ್ನ, ಮಕ್ಕಳನ್ನ, ಆಸ್ತಿಯನ್ನ, ಕೆಲಸಗಾರರನ್ನ, ತನ್ನ ಆರೋಗ್ಯವನ್ನ ಎಲ್ಲವೂ ಕಳಕೊಳ್ಳುತ್ತಾನೆ. ಆದರೆ ದೇವರನ್ನ ಆತನು ಹುಡುಕುವುದನ್ನು ನಿಲ್ಲಿಸಲಿಲ್ಲ. ತನ್ನ ಕಠಿಣ ಪರಿಸ್ಥಿತಿಯಲ್ಲಿ ದೇವರಿಗೆ ಕೃತಜ್ಞತೆಯನ್ನ, ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದಾನೆ. ಆ ಕೃತಜ್ಞತಾ ಸ್ತೋತ್ರವು ಆತನ ಜೀವಿತವನ್ನ ಆಶೀರ್ವದಿಸುವುದನ್ನ ಕಾಣಲ್ಪಡ್ತೇವೆ. ಯೋಬನು ತನ್ನ ಜೀವಿತದಲ್ಲಿ ಕಳ್ಕೊಂಡಿದ್ದೆಲ್ಲವನ್ನ ದೇವರು ತಿರುಗಿ ದುಪ್ಪಟ್ಟಾಗಿ ಆಶೀರ್ವದಿಸಿದರು. ತನ್ನ ಕಠಿಣ ಪರಿಸ್ಥಿತಿಯಲ್ಲಿ ಗುಣಗುಟ್ಟದೆ, ತನ್ನ ಕಠಿಣ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡಿದನು. ತನ್ನ ಕಠಿಣ ಪರಿಸ್ಥಿತಿಯಲ್ಲಿ ದೇವರನ್ನ ಹುಡುಕಿದನು. ಇಂದು ನಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಯಾರನ್ನ ಹುಡುಕ್ತಾ ಇದ್ದೇವೆ? ಹಾಗೂ ದೇವರನ್ನ ಪ್ರಾರ್ಥಿಸ್ತಾ ಇದ್ದೇವಾ? ದೇವರ ಮೇಲೆ ಗುಣಗುಡ್ತಾ ಇದ್ದೇವಾ? ದೇವರೇ ನನ್ನ ಜೀವಿತದಲ್ಲಿ ಹೀಗಾಗಿ ಹೋಯ್ತಲ್ಲ ಎಂದು ದೇವರ ಮೇಲೆ ಗುಣಗುಡ್ತಾ ಇದ್ದೀರಾ? ಅಥವಾ ದೇವರಿಗೆ ಯೋಬನ ಹಾಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೀರಾ? ಯೋಬನ ರೀತಿಯಲ್ಲಿ ನೀವು ಸ್ತೋತ್ರ ಸಲ್ಲಿಸುವುದಾದ್ರೆ ಕರ್ತನು ತಾನೇ ನಿಮ್ಮ ಪರಿಸ್ಥಿತಿಗಳನ್ನ, ನಿಮ್ಮನ್ನ ಬದಲಿಸಿ, ನಿಮ್ಮನ್ನ ನೋಡುವವರೆಲ್ಲರಿಗೂ ಕೂಡ ನೀವು ಒಳ್ಳೆ ಆಶೀರ್ವಾದ ಉಳ್ಳ, ಫಲದಾಯಕವುಳ್ಳಂತಹ ಜೀವಿತವನ್ನ ನಡೆಸುವ ಹಾಗೆ ಆತನು ಮಾಡ್ತಾನೆ. ಯೇಸುವನ ಹುಡುಕಿರಿ. ಕಾನಾನ್ ಸ್ತ್ರೀ ಹುಡುಕಿದ ಹಾಗೆ, ರಕ್ತ ಕುಸುಮ ರೋಗಿ ಹುಡುಕಿದ ಹಾಗೆ,
ಎಲಿಯನು ಹುಡುಕಿದ ಹಾಗೆ, ಯೋಬನು ಹುಡುಕಿದ ಹಾಗೆ ಹೋದಾದರೆ ನಿಮ್ಮ ಕಠಿಣ ಪರಿಸ್ಥಿತಿಗಳನ್ನ ಏಸು ಬದಲಿಸಲು ಶಕ್ತನಾಗಿದ್ದಾನೆ. ದೇವರೇ ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಕಠಿಣ ಪರಿಸ್ಥಿತಿಯಲ್ಲಿ ಸಹೋದರ ಸಹೋದರಿ ನಿಮ್ಮನ್ನು ಹುಡುಕ್ಲಿಕ್ಕೆ ನೀವು ಅವರಿಗೆ ಸಹಾಯ ಮಾಡಿರಿ. ನೀವು ತಾನೇ ಅವರು ಬೇಡಿದ ವಿಷಯಗಳಲ್ಲಿ ಕೃಪೆ ತೋರಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.